ಅಧ್ಯಾಯ 3 ಶ್ಲೋಕ 22. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ ವರ್ತ ಏವ ಚ ಕರ್ಮಣಿ. ಹೇಳಿಕೊಡುವುದನ್ನು ಅನುಸರಿಸಿ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ ವರ್ತ ಏವ ಚ ಕರ್ಮಣಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಎಲೈ ಅರ್ಜುನ, 3 ಲೋಕಗಳಲ್ಲಿಯೂ ನನಗೆ ಯಾವ ಕರ್ತವ್ಯವೂ ಇರುವುದಿಲ್ಲ ಮತ್ತು ನಾನು ಹೊಂದದೇ ಇದ್ದು ಈಗ ಹೊಂದಬೇಕಾದದ್ದು ಯಾವುದೂ ಇಲ್ಲ. ಹೀಗಿದ್ದರೂ ಸಹ ನಾನು ಕರ್ಮದಲ್ಲೇ ಇದ್ದೇನೆ. ಶ್ರೀಕೃಷ್ಣ ತನ್ನ ಜೀವನವನ್ನೇ ಇದಕ್ಕೆ ಉದಾಹರಣೆಯಾಗಿ ಕೊಡ್ತಿದ್ದಾನೆ. ಉದಾಹರಣೆ ಇಲ್ಲದಿದ್ದರೆ ಸಾಧಾರಣ ಮನುಷ್ಯ ನಂಬೋದಿಲ್ಲ, ಅವನ ಬುದ್ಧಿಗೆ ಇದು ಹಿಡಿಯೋದೂ ಇಲ್ಲ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಪಾರ್ಥ ಅಂದರೆ ಎಲೈ ಅರ್ಜುನ, ಮೇ ನನಗೆ, ತ್ರಿಷು ಅಂದರೆ 3, ಲೋಕೇಶು ಲೋಕಗಳಲ್ಲಿ, ಕಿಂಚನ ಅಂದರೆ ಕಿಂಚಿತ್ತೂ ಸಹ, ಕರ್ತವ್ಯಂ ವಿದ್ಯುಕ್ತ ಕರ್ತವ್ಯವು, ನ ಅಸ್ತಿ ಅಂದರೆ ಇರುವುದಿಲ್ಲ. ಪಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ. ಶ್ರೀಕೃಷ್ಣ ಅವತಾರ ಪುರುಷ, ಅವನು ಸತ್ಯ ಸಂಕಲ್ಪ. ಪರಿಪೂರ್ಣ ಯೋಗಿಯಾದ ಕೃಷ್ಣನಿಗೆ ಲೋಕದಲ್ಲಿ ಗಳಿಸಬಹುದಾದ ಅಥವಾ ಸಾಧಿಸಬೇಕಾದ ಬಯಕೆಗಳಾಗಲಿ ಆಸಕ್ತಿಯಾಗಲಿ ಇರಲಿಲ್ಲ. ಅವನಿಗೆ ಯಾವ ಕೊರತೆಯೂ ಇಲ್ಲ. ಅವನು ಕರ್ಮವನ್ನು ಮಾಡಿ ನಮ್ಮಂತೆ ಪುಣ್ಯ ಸಂಪಾದಿಸಿ ಪಾಪದ ಸಾಲವನ್ನೂ ತೀರಿಸಬೇಕಾಗಿಲ್ಲ. ಕರ್ತವ್ಯ ಅಂದರೆ ಮಾಡಲೇಬೇಕಾಗಿರೋದು, ಅದರಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ. ಹಾಗೆ ತಪ್ಪಿಸಿಕೊಳ್ಳೋದು ಅಕ್ಷಮ್ಯ. ಆದರೆ ಶ್ರೀಕೃಷ್ಣ ಆ ಗುಂಪಿಗೆ ಸೇರಿಲ್ಲ. ಆದರೂ ಅವನು ಕರ್ಮದಲ್ಲಿ ನಿರತನಾಗಿರುವನು. ಕಂಸನನ್ನ ಕೊಂದಾದ ಮೇಲೆ ಶ್ರೀಕೃಷ್ಣ ಹಲವು ಯುದ್ಧಗಳನ್ನು ಮಾಡ್ದ. ಆದರೆ ಎಂದಿಗೂ ಅವರ ರಾಜ್ಯವನ್ನ ತೆಗೆದುಕೊಳ್ಳಿಲ್ಲ. ಅದಕ್ಕೆ ಉತ್ತರಾಧಿಕಾರಿಗಳನ್ನು ಹುಡುಕಿ ಅವರನ್ನ ಕುಳ್ಳಿರಿಸಿದ. ತನಗಾಗೇ ಒಂದು ರಾಜ್ಯ ಬೇಕೆಂದಿದ್ರೆ ಸುಲಭವಾಗಿ ಒಂದನ್ನ ರಚಿಸಬಹುದಾಗಿತ್ತು. ಕರ್ಮ ಮಾಡುತ್ತಿದ್ರೂ ಫಲದ ಮೇಲೆ ಅಪೇಕ್ಷೆ ಇರ್ತಿರ್ಲಿಲ್ಲ. ಹಾಗೆ ಕರ್ಮ ಮಾಡುವುದರಿಂದ ಲೋಕಕ್ಕೆ ಉಪಕಾರವಾಗುವುದು ಎನ್ನುವ ದೃಷ್ಟಿ ಒಂದೇ ಅವನಲ್ಲಿ ಇದ್ದಿದ್ದು. ಈಗ ಅವನು ಶ್ರೇಷ್ಠವಾದ ಹಾಗೂ ನ್ಯಾಯವಾದ ಕಾರಣಗಳಿಗಾಗಿ ಮಾತ್ರ ಪಾಂಡವರ ಸಾರಥಿಯಾಗಿ ಬಂದಿದ್ದ. ಭಗವಂತ ಸದಾ ಮುಕ್ತನಾಗಿದ್ದರೂ ಸಹ ಯಾವ ಆಸಕ್ತಿಯೂ ಇಲ್ಲದೆ ತನ್ನ ತಲೆಮಾರಿನ ಜನರಿಗೆ ಮಾದರಿಯಾಗಿ ಅವರು ಆಲಸ್ಯದಿಂದ ಎಚ್ಚೆತ್ತು ಸತ್ವವುಳ್ಳ ಚಟುವಟಿಕೆಯಿಂದ ಇರುವಂತೆ ಮಾಡೋದಿಕ್ಕೆ ತಾನೇ ಕ್ರಿಯಾತ್ಮಕನಾಗಿದ್ದಾನೆ.
ದುಷ್ಟತನವನ್ನ ಕ್ರಿಯಾತ್ಮಕವಾಗಿ ಎದುರಿಸುವುದೇ ಕೃಷ್ಣನ ಜೀವನ ಶೈಲಿಯಾಗಿತ್ತು. ಅವನ ಅಹಿಂಸಾ ತತ್ವವು ಇಡೀ ರಾಷ್ಟ್ರವನ್ನೇ ಕಬಳಿಸೋದಿಕ್ಕೆ ತಯಾರಾಗಿ ನಿಂತ ಅನ್ಯಾಯಿಗಳ ವಿರುದ್ಧ ಸುಮ್ಮನೆ ಇರುವಂಥದ್ದಾಗಿರಲಿಲ್ಲ. ಇದು ಅರ್ಜುನನಿಗೆ ಸರಿಯಾಗಿ ಮನದಟ್ಟಾಗಿದೆ. ಕೃಷ್ಣನು ಉಪದೇಶಿಸಿದ ಕರ್ಮಯೋಗವು ಅತ್ಯಂತ ಶ್ರೇಷ್ಠವಾದುದು ಅನ್ನೋದು ಅವನಿಗೆ ತಿಳಿದಿದೆ. ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಚ ಅಂದರೆ ಹಾಗೂ, ಅವಾಪ್ತವ್ಯಂ ಪಡೆಯಬೇಕಾದ, ಅನವಾಪ್ತಂ ಅಂದರೆ ಅಪೇಕ್ಷಿತವಾದ, ಕರ್ಮಣಿ ವಿದ್ಯುಕ್ತ ಕರ್ತವ್ಯಗಳಲ್ಲಿ, ಏವ ಅಂದರೆ ಖಂಡಿತವಾಗಿಯೂ, ವರ್ತೆ ಅಂದರೆ ತೊಡಗಿದ್ದೇನೆ, ಪ್ರವೃತ್ತನಾಗಿರುತ್ತೇನೆ. ನನಗೆ ಯಾವುದರ ಅಭಾವವೂ ಇಲ್ಲ, ನಾನು ಪಡೆಯಬೇಕಾದದ್ದು ಏನೂ ಇಲ್ಲ, ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಮಹಾಭಾರತದ ಯುದ್ಧ ಆರಂಭ ಆಗುವವರೆಗೂ ಭಗವಂತ ಕೃಷ್ಣ ಪರಿಪೂರ್ಣ ಬದುಕನ್ನೇ ನಡೆಸಿದ್ದ. ಕರ್ಮದ ಮೂಲಕ ತಾನು ಗಳಿಸಬೇಕಾದುದು ಏನೇನೂ ಇಲ್ಲದಿದ್ದರೂ ಸದಾ ಕರ್ಮ ನಿರತನಾಗಿಯೇ ಇದ್ದ. ಭಗವಂತನ ಅವತಾರವಾಗಿ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಅರ್ಜುನ, ನನ್ನನ್ನು ನೋಡು, 3 ಲೋಕಗಳಲ್ಲಿಯೂ ನಾನು ಗಳಿಸಬೇಕಾದದ್ದು ಏನೂ ಇಲ್ಲ, ಆದರೂ ನಾನು ಯಾವಾಗಲೂ ಕಾರ್ಯನಿರತನಾಗಿಯೇ ಇರ್ತೇನೆ ಅಂತ. ಮಹಾಭಾರತದಲ್ಲಿ ಹೇಳಿರುವಂತೆ ತಾನು ಅವತಾರ ಪುರುಷನಾಗಿದ್ದಾಗ್ಯೂ ಶ್ರೀಕೃಷ್ಣ ರಾಜಕೀಯ ಮುಂದಾಳುವಿನ, ಅಧ್ಯಾತ್ಮ ವಿದ್ಯೆಯ ಗುರುವಿನ, ತತ್ವಶಾಸ್ತ್ರಜ್ಞನ ಇತ್ಯಾದಿ ಅನೇಕ ಪಾತ್ರಗಳನ್ನು ನಿರ್ವಹಿಸ್ತಾನೆ. ಯಾವ ಪಾತ್ರವನ್ನೂ ಅವನು ವಹಿಸಬೇಕಾಗಿರಲಿಲ್ಲ. ಪ್ರತಿಯೊಂದೂ ಅವನು ಬಯಸಿದಂತೆ ಆಗ್ತಾ ಇತ್ತು. ಆದರೂ ಶ್ರೀಕೃಷ್ಣ ನನಗಾಗಿ ಗಳಿಸಿಕೊಳ್ಳಬೇಕಾದದ್ದು ಏನೂ ಇಲ್ಲವಾದರೂ ನಾನು ಯಾವಾಗಲೂ ಕ್ರಿಯಾಶೀಲನಾಗಿರುತ್ತೇನೆ ಅಂತ ಹೇಳ್ತಾನೆ. ಅದರಂತೆಯೇ ಅವನು ಯಾವಾಗ ನೋಡಿದರೂ ಏನಾದರೂ ಕಾರ್ಯದಲ್ಲಿ ನಿರತನಾಗಿಯೇ ಇರ್ತಾನೆ. ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ಏನು ಹೇಳ್ದ? ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಹೇ ಅಚ್ಯುತನೇ, 2 ಸೇನೆಗಳ ನಡುವೆ ನನ್ನ ರಥವನ್ನ ನಿಲ್ಲಿಸು ಅಂತ. ಕೃಷ್ಣ ಒಬ್ಬ ಅವತಾರ ಪುರುಷ, ಆದರೂ ಅರ್ಜುನನ ಸಾರಥಿ ಆಗಿದ್ದಾನೆ. ಇನ್ನೊಂದು ಉದಾಹರಣೆ, ಸುಧಾಮ ಕೃಷ್ಣನ ಮನೆಗೆ ಬಂದಾಗ ಕೃಷ್ಣ ಹೊರಗಡೆ ಹೋಗಿ ಸುಧಾಮನನ್ನ ಒಳಗೆ ಕರೆದುಕೊಂಡು ಬಂದು ತನ್ನ ಆಸನದಲ್ಲಿ ಕುಳ್ಳಿರಿಸಿ ಪಾದಗಳನ್ನು ತೊಳೆದು ಉಪಚರಿಸಿ ಒಬ್ಬ ಗೃಹಸ್ಥನ ಕೆಲಸವನ್ನ ಮಾಡ್ದ. ವೈದಿಕ ಸಾಹಿತ್ಯದಲ್ಲಿ ದೇವೋತ್ತಮ ಪರಮ ಪುರುಷನನ್ನ ಹೀಗೆ ವರ್ಣಿಸಿದೆ: ತಮೀಶ್ವರಾಣಾಂ ಪರಮಂ ಮಹೇಶ್ವರಂ, ತಂ ದೇವತಾನಾಂ ಪರಮಂ ಚ ದೈವತಂ, ಪತಿಂ ಪತೀನಾಂ ಪರಮಂ ಪರಸ್ತಾತ್, ವಿದಾಮ ದೇವಂ ಭುವನೇಶಂ ಈಡ್ಯಂ, ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ, ನ ತತ್ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ, ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ, ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಅಂದರೆ ಪರಮ ಪ್ರಭುವು ಇತರ ಎಲ್ಲ ನಿಯಂತ್ರಕರ ನಿಯಂತ್ರಕನು, ನಾನಾ ಗ್ರಹಾಧಿಪತಿಗಳಲ್ಲಿ ಗರಿಷ್ಠನು, ಎಲ್ಲರೂ ಅವನಿಗೆ ವಿಧೇಯರು, ಎಲ್ಲ ಜೀವಿಗಳಿಗೂ ವಿಶಿಷ್ಟ ಶಕ್ತಿಯನ್ನು ವಹಿಸುವವನು ಪರಮೇಶ್ವರನೇ. ಅವನು ಎಲ್ಲ ದೇವತೆಗಳಿಗೂ ಪೂಜಾರ್ಹನು ಮತ್ತು ಎಲ್ಲ ನಿರ್ದೇಶಕರ ಪರಮ ನಿರ್ದೇಶಕನು. ಆದುದರಿಂದ ಅವನು ಎಲ್ಲ ಬಗೆಯ ಲೌಕಿಕ ನಾಯಕರಿಗೂ ಮತ್ತು ನಿಯಾಮಕರಿಗೂ ಅತೀತನು, ಎಲ್ಲರಿಗೂ ಪೂಜಾರ್ಹನು, ಅವನಿಗಿಂತ ಶ್ರೇಷ್ಠರಿಲ್ಲ. ಅವನೇ ಎಲ್ಲ ಕಾರಣಗಳ ಪರಮ ಕಾರಣನು. ಅವನಿಗೆ ಸಾಮಾನ್ಯ ಜೀವಿಯಂತೆ ಶರೀರವಿಲ್ಲ. ಅವನ ಶರೀರಕ್ಕೂ ಆತ್ಮಕ್ಕೂ ವ್ಯತ್ಯಾಸವಿಲ್ಲ. ಅವನು ಪರಮೋನ್ನತನು. ಅವನ ಎಲ್ಲ ಇಂದ್ರಿಯಗಳೂ ಅಲೌಕಿಕವಾದವು. ಅವನ ಯಾವುದೇ ಇಂದ್ರಿಯವು ಬೇರಾವುದೇ ಇಂದ್ರಿಯದ ಕೆಲಸ ಮಾಡಬಲ್ಲದು. ಆದುದರಿಂದ
ಅವನಿಗಿಂತ ಶ್ರೇಷ್ಠರಿಲ್ಲ, ಅವನ ಸಮಾನರಿಲ್ಲ. ಅವನ ಶಕ್ತಿಗಳು ವಿಧ ವಿಧವಾದವು. ಆದುದರಿಂದ ಅವನ ಕ್ರಿಯೆಗಳು ತಂತಾವೇ ಸಹಜವಾದ ಕ್ರಮದಲ್ಲಿ ನಡೆಯುತ್ತವೆ. ಇದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಇದೆ. ದೇವೋತ್ತಮ ಪರಮ ಪುರುಷನಲ್ಲಿ ಪ್ರತಿಯೊಂದೂ ಪೂರ್ಣ ಸಮೃದ್ಧಿಯಲ್ಲಿದ್ದು ಪೂರ್ಣ ಸತ್ಯದಲ್ಲಿ ಇರುವುದರಿಂದ ದೇವೋತ್ತಮ ಪರಮ ಪುರುಷನು ಮಾಡಬೇಕಾದ ಕರ್ತವ್ಯ ಯಾವುದೂ ಇಲ್ಲ. ಕರ್ಮ ಫಲಗಳನ್ನು ಸ್ವೀಕರಿಸಬೇಕಾದವನಿಗೆ ಯಾವುದಾದರೂ ನಿಯತ ಕರ್ತವ್ಯ ಇರುತ್ತೆ. ಆದರೆ 3 ಲೋಕಗಳಲ್ಲಿಯೂ ಸಾಧಿಸಬೇಕಾದದ್ದು ಏನೂ ಇಲ್ಲದಿರುವವನಿಗೆ ಕರ್ತವ್ಯವಿಲ್ಲ. ಆದರೂ ಶ್ರೀಕೃಷ್ಣನು ಕುರುಕ್ಷೇತ್ರದಲ್ಲಿ ಕ್ರಿಯೆಯಲ್ಲಿ ನಿರತನಾಗಿದ್ದಾನೆ. ಭಾಗವತದಲ್ಲಿ ಒಂದು ಪ್ರಸಂಗ ಹೀಗೆ ಬರುತ್ತೆ. ಗೋಪಿಕೆಯರು ಕೃಷ್ಣನನ್ನ ಹೀಗೆ ಕೇಳ್ತಾರೆ. ಲೋಕದಲ್ಲಿ ಕೆಲವು ಮಂದಿ ಯಾರು ತಮ್ಮಲ್ಲಿ ಪ್ರೀತಿ ಮಾಡುತ್ತಾರೋ ಅವರಲ್ಲಿ ಪ್ರತಿಯಾಗಿ ಪ್ರೀತಿ ಮಾಡುತ್ತಾರೆ. ಇನ್ನು ಕೆಲವರು ಪ್ರೀತಿ ಮಾಡದವರನ್ನೂ ಪ್ರೀತಿ ಮಾಡುತ್ತಾರೆ. ಮತ್ತೆ ಕೆಲವರು ಪ್ರೀತಿ ಮಾಡುವವರನ್ನೂ ಮಾಡದಿರುವವರನ್ನೂ ಎಲ್ಲರನ್ನೂ ಮರೆತು ಬಿಡುತ್ತಾರೆ. ಏನು ಇದರ ಮರ್ಮ ಅಂತ ಕೇಳ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾರು ಪ್ರೀತಿ ಕೊಡುತ್ತಾರೋ ಅವರಿಗೆ ಮರುಪ್ರೀತಿ ಕೊಡುವುದು ಅಂಗಡಿಯ ವ್ಯಾಪಾರವಾಯಿತು. ಯಾರು ನಮ್ಮನ್ನು ಬಯಸುವುದಿಲ್ಲವೋ ಅವರಲ್ಲಿ ನಾವು ಅನುಗ್ರಹ ಮಾಡಿದರೆ ಅದು ದೊಡ್ಡ ವಿಷಯ ಅಂತ ಕೇವಲ ಪರಹಿತಕ್ಕಾಗಿ ಮಾಡಿದ ನಿಸ್ವಾರ್ಥ ಯಜ್ಞವನ್ನ ಪ್ರಶಂಸೆ ಮಾಡ್ತಾನೆ ಪರಮಾತ್ಮ. ಸಮಾಜ ಸೇವೆಯ ಅವಶ್ಯಕತೆಯ ಬಗ್ಗೆ ನಿನಗೇನಾದರೂ ಅನುಮಾನವಿದ್ದರೆ ನನ್ನನ್ನು ಗಮನಿಸಬಾರದೇಕೆ? ನನ್ನನ್ನೇ ಮಾದರಿಯನ್ನಾಗಿ ಅನುಸರಿಸಬಾರದೇಕೆ? ಇತರರಿಗೆ ನೀನೇ ಒಂದು ಮಾದರಿಯಾಗಿ ಜನರು ದಾರಿ ತಪ್ಪದಂತೆ ತಡೆಯಬಾರದೇಕೆ ಅಂತ ಕೃಷ್ಣ ಹೇಳ್ತಿದ್ದಾನೆ.